ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ಒಂದು ಹಲಸಿನನ್ನ ಹೇಗೆ ಸೇಫಾಗಿ ಇಳಿಸ್ಬೋದು ಅಂತ. ಈಗ ಅಲ್ಲಿ ಹಾಕಿದ್ನಲ್ಲ, ಒಂದು ಹಗ್ಗ ಆ ಕಡೆಯಿಂದ ಅಂದ್ರೆ ವಿ ಶೇಪ್ ಇರುತ್ತಲ್ಲ ಕೊಂಬೆ, ಆ ಕೊಂಬೆಗೆ ಆ ಕಡೆ ಒಂದ್ ಹಾಕ್ಬಿಟ್ಟು ಈ ಕಡೆ ಒಂದ್ ಹಾಕಿ ಒಂದನ್ನ ಹಿಡ್ಕೊಬೇಕು. ಕೆಳಗಡೆ ಇದ್ರೂ ಆಗುತ್ತೆ ಅಥವಾ ನೀವೇ ಹಿಡ್ಕೊಂಡ್ರು ಆಗುತ್ತೆ. ಆಮೇಲೆ ಇನ್ನೊಂದು ಹಗ್ಗ ಇರುತ್ತಲ್ಲ, ಆ ಹಗ್ಗನ ಹಲಸಿನನಿಗೆ ಕ್ಲೀನಾಗಿ ಕಟ್ಟಬೇಕು. ಬಿಗ್ಗೆಯಾಗಿ ಟೈಟಾಗಿ ಕಟ್ಟಿ ಆಮೇಲೆ ತೊಟ್ಟನ ಕುಯ್ಬೇಕು. ತೊಟ್ಟನ ಕುಯ್ದಾದ್ಮೇಲೆ ನಿಧಾನಕ್ಕೆ ಹಂಗೆ ಒಂದ್ ಹಗ್ಗ ಇಟ್ಕೊಂಡಿರ್ತೀರ ಅಥವಾ ಕೆಳಗಡೆ ಯಾರಾದ್ರೂ ಇಟ್ಕೊಂಡಿರ್ತಾರಲ್ಲ ಅವ್ರು ಇಳಿಸ್ದಂಗೆ ಅಥವಾ ನೀವೇ ಇಳಿಸ್ದಂಗೆ ನಿಧಾನಕ್ಕೆ ಬಿಡ್ತಾ ಹೋದ್ರೆ ಸೇಫ್ ಆಗಿ ಹೋಗುತ್ತೆ. ಅದು ಯಾವಾಗ ಅಂದ್ರೆ ಜಾಸ್ತಿ ಯೂಸ್ ಆಗೋದಂದ್ರೆ ಹಣ್ಣಾಗಿರೋ ಟೈಮಲ್ಲಿ. ಕಾಯಿ ಆದ್ರೂ ಅಷ್ಟೇ, ಯಾಕಂದ್ರೆ ಒಡೆದೋಗಿ ಕೊಳ್ತೋಗೋದನ್ನ ತಪ್ಸೋಕೋಸ್ಕರ ಈ ತರ ವಿಧಾನ ನಮ್ಮ ತಾತವ್ರು ನಮಗೆ ಈ ತರ ಹೇಳಿದ್ದು. ಯಾರ ತಪ್ಪಿರೋ ಕ್ಷಮಿಸಿ. ಈ ತರ ಸೇಫ್ ಆಗಿ ಇಳಿಸಾದ್ಮೇಲೆ ನಮ್ಮನೆ ಒಂದು ಪಾಲಿಸಿ ಇದೆ, ನೀನ್ ಯಾವ್ದೇ ವಸ್ತು ತಗೋ ಅದು ಎಲ್ಲಿತ್ತು ವಾಪಸ್ ಅಲ್ಲೇ ತಂದಿಬೇಕು. ಅದು ಕೆಲಸ ಆದ್ಮೇಲೆ ಮೇಲಿಂದ ಇಲ್ಲ ಅಂದ್ರೆ ಬಂದ್ಬಿಟ್ಟು ನಾವು ಕೆಳಗೆ ಇಳಿಸಿ ಅದು ಪೂರ್ತಿ ಹೊಡೆದೋಗಿ ಅಂದ್ರೆ ಸಿಕ್ಕಾಪಟ್ಟೆ ದಪ್ಪದಿತ್ತು. ಹತ್ರ ಒಂದ್ 20 kg ಮೇಲಿತ್ತು ಹಲಸಿನಕಾಯಿ. ಆದ್ರಿಂದಾಗಿ ಅದು ಬಿದ್ದು ಹೊಡೆದೋಗಿ ಮತ್ತೆ ಲಾಸ್ಟಿಗೆ ಸಿಕ್ಕಿದ್ ನಮಗೆ ತೊಳೆ ಇಷ್ಟೇ. ಒಂದ್ 20 kg ಎಷ್ಟು ತೊಳೆ ಸಿಗ್ಬೇಕಾಯ್ತು ಗೊತ್ತಾ? ಇದ್ರ ತುಂಬಾ ಆಗ್ಬೇಕಾಯ್ತು. ನಮಗೆ ಕೊಳ್ತೋಗಿ ಸಿಕ್ಕಿದ್ ಮಾತ್ರ ಇಷ್ಟೇ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಎಲ್ಲ ಹಗ್ಗ ತಾಂಡಿ ಇಳಿಸಕ್ ಪ್ರಿಫರ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್.